ಹೆಲೋ ಬ್ರದರ್ಸ್, ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮ್ಗೆ ಗೊತ್ತಿರಂಗೆ LSG ಮತ್ತೆ RR ಒಂದು ಬಿಗ್ ಫೈಟ್ ಮ್ಯಾಚ್ ಕೂಡ ಇವತ್ತು ಇರುವಂತದ್ದು. ಇವತ್ತಿನ ಮ್ಯಾಚ್ ನಿಜವಾಗ್ಲೂ ಹೇಳ್ತಾ ಇದೀನಿ, ಈಸಿ ಅಂತೂ ಇರೋದಿಲ್ಲ. ಎರಡು ಟೀಮ್ಗೆ ದೊಡ್ಡ ಫೈಟ್ ಅಂತ ಕೂಡ ಹೇಳ್ಬೋದು. ಏನಕ್ಕೆ ಹಿಂಗೆ ಹೇಳ್ತೀನಿ ಅಂದ್ರೆ, ಈಗ ನಿಮ್ಗೆ ಗೊತ್ತಿರಂಗೆ RR ಕಂಟಿನ್ಯೂಸ್ಲಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಕೂಡ ಫ್ಲಾಪ್ ಆಗಿದೆ. ನೋಡಿ, ಸ್ಟಾರ್ಟಿಂಗ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ವಿನ್ ಆಗ್ತಾ ಕೂಡ ಬಂತು, ಮತ್ತೆ ಟೇಬಲ್ ಟಾಪ್ ಅಲ್ಲಿ ಕೂಡ ಕುತ್ಕೊಂಡ್ಬಿಟ್ಟಿತ್ತು. ಒಂಥರ ಸ್ಟ್ರಾಂಗ್ ಟೀಮ್ ತರ ಕೂಡ ಅನಿಸ್ತಿತ್ತು. ಆದ್ರೆ ಈಗ ಬ್ಯಾಕ್ ಟು ಬ್ಯಾಕ್ ಎರಡು ಮ್ಯಾಚ್ ಅನ್ನ ಕೂಡ ಲಾಸ್ ಕೂಡ ಆಗಿದೆ. ಅದಾದ್ಮೇಲೆ LSG ಕಡೆ ಬಂದ್ವಿ ಅಂದ್ರೆ ಇಲ್ಲೂ ಕೂಡ ಅಷ್ಟೇ ಬ್ಯಾಕ್ ಟು ಬ್ಯಾಕ್ 3 ಮ್ಯಾಚಸ್ ಅನ್ನ ಕಂಟಿನ್ಯೂಸ್ ಆಗಿ ಲಾಸ್ ಕೂಡ ಆಗ್ಬಿಟ್ಟಿದೆ LSG. ಹಾಗಾಗಿ ಎರಡು ಟೀಮ್ಗೆ ಇವತ್ತಿನ ಒಂದರು ಮ್ಯಾಚ್ ಅನ್ನ ವಿನ್ ಆಗ್ಬೇಕು ಅಂತ ಬಹಳ ಫೈಟ್ ಕೂಡ ಇರುತ್ತೆ. ಮತ್ತೆ ಇವತ್ತು ಮ್ಯಾಚ್ ನಡೀತಿರೋದೇ ಲಕ್ನೋ ಅವರ ಹೋಮ್ ಗ್ರೌಂಡ್ ಕೂಡ ಆಗಿದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಪಿಚ್ ರಿಪೋರ್ಟ್ ಯಾವ ತರ ಇದೆ, ಪ್ಲೇಯರ್ ಪ್ರೊಟೆಕ್ಷನ್ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಹಿಟ್ ಆಗ್ಬೋದು, ಯಾರು ಫ್ಲಾಪ್ ಆಗ್ಬೋದು, ಅದಾದ್ಮೇಲೆ ವೆದರ್ ಕಂಡೀಷನ್, ಫೈನಲ್ ಗೆ ಮ್ಯಾಚ್ ವಿನ್ನರ್ ಯಾರು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇವತ್ತು ಮ್ಯಾಚ್ ನಡೀತಿರೋದೇ ಲಕ್ನೋ ಅವರ ಹೋಮ್ ಗ್ರೌಂಡ್. ಅದಾದ್ಮೇಲೆ ಈ ಪಿಚ್ ಯಾವ ತರ ಅಂದ್ರೆ ಸ್ಪಿನ್ನರ್ಸ್ ಗೆ ತುಂಬಾ ಹೆಲ್ಪ್ ಕೂಡ ಮಾಡುತ್ತೆ. ಅದಾದ್ಮೇಲೆ ಒಂಥರ ಸ್ಲೋ ಪಿಚ್ ಅಂತ ಕೂಡ ಹೇಳ್ಬೋದು. ಅಂತ ಹೈ ಸ್ಕೋರ್ ನ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಏನು ಮ್ಯಾಕ್ಸ್ ಅಂದ್ರೆ 180 ಆ ಲೆವೆಲ್ಗೆ ನಾವು ರನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಕ್ಕೆ ಅಂದ್ರೆ ನಾನು ಪ್ರೀವಿಯಸ್ ಮ್ಯಾಚ್ ಸ್ಟಾರ್ಟ್ಸ್ ಅನ್ನ ತೆಗೆದು ನೋಡ್ಕೋದ್ವಿ ಅಂದ್ರೆ ಅಷ್ಟೇ 200 ಒಳಗೆ 180 ಮ್ಯಾಕ್ಸ್ ಅಂದ್ರೆ ಹೋಗಿದೆ. ಹಾಗಾಗಿ ಇವತ್ತಿನ ಮ್ಯಾಚ್ ಕೂಡ ಅಷ್ಟೇ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನಾವು ಈ ತರ ಸ್ಕೋರ್ ನ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಇನ್ನ ಈ ಪಿಚ್ ಅಲ್ಲಿ LSG ಗೆ ಮೈನಸ್ ಏನು ಅಂದ್ರೆ ಇದುವರೆಗೂ ಆಗಿರೋ ಒಂದು ಲಾಸ್ಟ್ ಮ್ಯಾಚಸ್ 5 ಮ್ಯಾಚಸ್ ತೆಗೆದು ನೋಡಕೋದ್ವಿ ಅಂದ್ರೆ ಲಕ್ನೋ ಈ ಪಿಚ್ ಅಲ್ಲಿ ವಿನ್ ಆಗಿಲ್ಲ. ಒಂಥರ ವೀಕ್ ಆಗಿ ಕಾಣ್ತಿದೆ ಟೀಮು. ಆದ್ರೂ ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ ಕಮ್ ಬ್ಯಾಕ್ ಮಾಡ್ಬೋದು ಅಂತ ನನಗೆ ಸ್ಟ್ರಾಂಗ್ ಕೂಡ ಅನಿಸುತ್ತೆ. ಏನಕ್ಕೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ನ ಈ ಒಂದು ಪಿಚ್ ಅಲ್ಲಿ ಲಾಸ್ ಆಗಿರೋದ್ರಿಂದ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಈಗ ಬ್ಯಾಕ್ ಟು ಬ್ಯಾಕ್ 3 ಮ್ಯಾಚ್ ಅನ್ನ ಕೂಡ ಲಾಸ್ ಕೂಡ ಆಗಿದೆ. ಹಾಗಾಗಿ ಇದು ಅವರಿಗೆ ವಿನ್ ಆಗ್ಲೇಬೇಕು. ಹಾಗಾಗಿ ಇವತ್ತಿನ ಮ್ಯಾಚ್ LSG ಅವರು ಸ್ವಲ್ಪ ಕಮ್ ಬ್ಯಾಕ್ ಮಾಡ್ತಾರೆ, ಸ್ಟ್ರಾಂಗ್ ಕೂಡ ಕಾಣ್ಬೋದು ಅಂತ ನನಗೆ ಅನಿಸುತ್ತೆ. ಅದಾದ್ಮೇಲೆ ಇಲ್ಲಿ ಚೇಸಿಂಗ್ ಮಾಡೋ ಟೀಮ್ ಆಲ್ಮೋಸ್ಟ್ ಅಡ್ವಾಂಟೇಜ್ ಕೂಡ ತಗೊಳುತ್ತೆ. ಇದುವರೆಗೂ ಯಾವ್ಯಾವ ಒಂದು ಟೀಮ್ಸ್ ಗಳಲ್ಲಿ ಮ್ಯಾಚ್ ಅನ್ನ ಆಡಿದೆ ಅದರಲ್ಲಿ ಆಲ್ಮೋಸ್ಟ್ ಇಲ್ಲಿ ಚೇಸಿಂಗ್ ಮಾಡಿರೋ ಟೀಮ್ ವಿನ್ ಕೂಡ ಆಗಿದೆ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ತರ ಚೇಸಿಂಗ್ ಟೀಮ್ ಇಲ್ಲಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಇನ್ನ LSG ಟೀಮ್ ಕಡೆ ಬಂದ್ವಿ ಅಂದ್ರೆ ಇಲ್ಲಿ ಬ್ಯಾಟ್ಸ್ಮನ್ ಗಳು ತುಂಬಾ ಸಫರ್ ಕೂಡ ಪಡ್ತಿದ್ರೆ ನೋಡ್ಬೋದು. ಒಬ್ರು ಆಡಿದ್ರು ಒಬ್ರು ಆಡಲ್ಲ. ಈಗ ಲಾಸ್ಟ್ ಆಯುಷ್ ಬಾದನ್ನ ಓಪನರ್ ಕೂಡ ತಗೊಂಡ್ಬಂದಿದ್ರು. ಅದ್ರಗಿಂತ ಮುಂಚೆ ಆಡನ್ ಮಕ್ರಮ್ನ ತಗೊಂಡ್ಬಂದಿದ್ರು. ಅಂದ್ರೆ ಅದೇ ಇನ್ಕನ್ಸಿಸ್ಟೆಂಟ್ ಕೂಡ ಆಗಿದ್ದಾರೆ. ಯಾರು ಕೂಡ ನಿಂತ್ಕೊಂಡು ಆಡ್ತಾ ಇಲ್ಲ, ಬರ್ತಾ ಇದಾರೆ ಔಟ್ ಆಗ್ತಿದ್ದಾರೆ. ಹಾಗಾಗಿ ಇಲ್ಲಿ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾ ಇದ್ರು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ತರ ಪ್ಲೇಯಿಂಗ್ ಲೆವೆನ್ ಮಾಡ್ಕೊಳ್ತಾರೆ ಅಂತ ನೋಡ್ಬೇಕು. ಅದಾದ್ಮೇಲೆ ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಮೊಹಮ್ಮದ್ ಶಮಿ, ಆವೇಶ್ ಖಾನ್ ಒಳ್ಳೆ ಬೌಲರ್ಸ್ ಕೂಡ ಇದಾರೆ. ಆದ್ರೆ ಈ ಪಿಚ್ ಸ್ವಲ್ಪ ಸ್ಲೋ ಆಗಿರೋದ್ರಿಂದ ಸ್ಪಿನ್ನರ್ಸ್ ಗೆ ಹೆಲ್ಪ್ ಕೂಡ ಸಿಗುತ್ತೆ. ನೋಡ್ಬೇಕು ಇವತ್ತು ಸಿದ್ಧಾರ್ಥ್ಗೆ ವಿಕೆಟ್ ಗಳು ಬೀಳುತ್ತಾ ಇಲ್ವಾ ಅಂತ. ಅದಾದ್ಮೇಲೆ ಇನ್ನ RR ಕಡೆ ಬಂದ್ವಿ ಅಂದ್ರೆ ಇಲ್ಲೂ ಕೂಡ ಅಷ್ಟೇ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಆಡ್ಕೊಂಡ್ ಬಂದ್ರು. ಆದ್ರೆ ಇಲ್ಲಿ ಲಾಸ್ಟ್ KK ರಗನ್ಸ್ ಕೂಡ ತುಂಬಾ ಫ್ಲಾಪ್ ಕೂಡ ಆಗ್ಬಿಟ್ರು. ಇಲ್ಲಿ ನೋಡಿ RR ಗೆ ಮೇನ್ ಪಿಲ್ಲರ್ ಅಂತ ಇರೋದೇ ಓಪನರ್ಸ್ ಗಳು. ಓಪನರ್ಸ್ ಫ್ಲಾಪ್ ಆದ್ರು ಅಂದ್ರೆ ಎಂಟೈರ್ ಟೀಮ್ ಇಲ್ಲಿ ಹೋಗಕ್ಕೆ ಕಾಣುತ್ತೆ. ಲಾಸ್ಟ್ ಟೈಮ್ ನೋಡಿ ಓಪನರ್ ಸ್ವಲ್ಪ ಆಡ್ಕೊಟ್ರು. KK ರಗನ್ಸ್ ನೋಡ್ಬೋದು, ಯಶಸ್ವಿ ಜೈಸ್ವಾಲ್ 30 ರನ್ ಆಡ್ಕೊಟ್ರೆ, ಇಲ್ಲಿ ವೈಭವ್ ಸೂರ್ಯವಂಶಿ 40 ರನ್ ಆಡ್ಕೊಟ್ರು. ಅದಾದ್ಮೇಲೆ ಬಂದಿರೋಲ್ಲ ಕೂಡ 5, 12, 15, 7 ಈ ತರ ಔಟ್ ಕೂಡ ಇರೋದು. ಹಾಗಾಗಿ ಓಪನರ್ಸ್ ಗಳಲ್ಲಿ ಮಿಂಚ್ಬೇಕು ಬಿಟ್ರೆ ಅದ್ಬಿಟ್ರೆ ಬೇರೆಲ್ಲ ಕೂಡ ಇಲ್ಲಿ ಫ್ಲಾಪ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ LSG ಗೆ ಸ್ಟಾರ್ಟಿಂಗ್ ವೈಭವ್ ಸೂರ್ಯವಂಶಿ ಇಲ್ಲ ಅಂದ್ರೆ ಯಶಸ್ವಿ ಜೈಸ್ವಾಲ್ ಇವರೊಬ್ರದ್ದು ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡಿದ್ರು ಅಂದ್ರೆ ತುಂಬಾ ಪ್ಲಸ್ ಆಗುತ್ತೆ LSG ಗೆ. ಅದಾದ್ಮೇಲೆ ಹೋಮ್ ಗ್ರೌಂಡ್ ಕೂಡ ಯಾರ್ದು ಲಕ್ನೋದೇ ಆಗಿರೋದ್ರಿಂದ ಒಂದ್ ಕಡೆ ಪ್ಲಸ್ ಕೂಡ ಆಗ್ಬೋದು. ಇಲ್ಲ ಅಂದ್ರೆ ನಿನ್ನೆ ಮ್ಯಾಚ್ ಆಯ್ತಲ್ಲ SRH ಮತ್ತೆ DC, ಸೊ ಆತರ ಹೋಗ್ಬಿಡುತ್ತೆ. ಅಭಿಷೇಕ್ ಶರ್ಮಾ ಒಂದ್ ವಿಕೆಟ್ ನಿನ್ನೆ ಒಂದೇ ಒಂದು ವಿಕೆಟ್ ಅನ್ನ ಎತ್ಕೊಂಡ್ಬಿಟ್ಟಿದ್ರು ಕೂಡ DC ಕಡೆ ಮ್ಯಾಚ್ ಟರ್ನ್ ಆಗ್ಬಿಡೋದು. ಸೊ ಅದಕ್ಕೆ ಹೇಳಿದ್ರು ಕ್ರಿಕೆಟ್ ನಿಜವಾಗ್ ಕೂಡ ಅನ್ಪ್ರೆಡಿಕ್ಟೇಬಲ್. ಪ್ರಿಡಿಕ್ಷನ್ ಹಾಕ್ಬೋದು ಅಷ್ಟೇ ನಾವ್ ಹಿಂಗ್ ಆಗುತ್ತೆ ಅಂತ. ಬಟ್ ಅಲ್ಲಿ ಪಿಚ್ ಅಲ್ಲಿ ಏನೇನೋ ಆಗ್ಬಿಡುತ್ತೆ, ನಾವು ಅನ್ಕೊಂಡ್ರಂಗ್ ಆಗೋದೇ ಇಲ್ಲ. ಒಂದೊಂದ್ಸಲಿ ಸರಿ ಆಗುತ್ತೆ, ಒಂದೊಂದ್ಸಲಿ ತಪ್ಪು ಕೂಡ ಆಗುತ್ತೆ. ಅದು ಏನೋ ಮಾಡಾಗಿಲ್ಲ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ತರ ಹೋಗುತ್ತೆ ನಮ್ಮ ಪ್ರಿಡಿಕ್ಷನ್ ಅಂತ. ಇನ್ನ ಫೈನಲ್ ಆಗಿ ನಮ್ಮ ಪ್ಲೇಯರ್ ಪ್ರಿಡಿಕ್ಷನ್ ಕಡೆ ಹೋಗಿದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಮಿಂಚ್ಬೋದು ಅಂತ ನನಗೆ ಅನಿಸ್ತದೆ ಅಂದ್ರೆ LSG ಕಡೆಯಿಂದ ಪಂತ್ ಮತ್ತೆ ಪೂರನ್ ಆಡ್ತಾರೆ ಅಂತ ನಂಗೊಂದು ಕಾನ್ಫಿಡೆನ್ಸ್ ಕೂಡ ಬರ್ತದೆ. ಈಗ ಪೂರನ್ ಕೂಡ ಅಷ್ಟೇ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಫ್ಲಾಪ್ ಕೂಡ ಆಗಿರೋದ್ರಿಂದ ಈ ಪಿಚ್, ಈ ಸ್ಲೋ ಪಿಚ್ ಅವರಿಗೆ ತುಂಬಾ ಫೇವರೇಟ್ ಕೂಡ ಇರುತ್ತೆ. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಪೂರನ್ ಮಿಂಚ್ಬೋದು ಅಂತ ನನಗೆ ಅನಿಸ್ತದೆ. ಅದಾದ್ಮೇಲೆ ಮಿಚೆಲ್ ಮಾರ್ಷ್ ಇಲ್ಲ ಅಂದ್ರೆ ಆಡನ್ ಮಕ್ರಮ್ ಇವತ್ತಿನ ಮ್ಯಾಚ್ ಅಲ್ಲಿ ಮಿಂಚ್ಬೋದು. ಜಾಸ್ತಿ ನಂಗೆ ಇಲ್ಲಿ ಆಡನ್ ಮಕ್ರಮ್ ಮೇಲೆ ಕಾನ್ಫಿಡೆನ್ಸ್ ಬರ್ತದೆ. ನೋಡೋಣ ಹೇಗಾಡ್ತಾರೆ ಅಂತ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಶಮಿ, ಆವೇಶ್ ಖಾನ್ ಮತ್ತೆ ಸಿದ್ಧಾರ್ಥಿಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳ್ಬೋದು. ಮತ್ತೆ ಕಂಪೇರ್ ಟು ಮೊಹಸಿನ್ ಖಾನ್ ಕೂಡ ಸ್ವಲ್ಪ ಫಾರ್ಮ್ ಅಲ್ಲಿ ಕೂಡ ಇರೋದ್ರಿಂದ ಹಾಗಾಗಿ ಮೊಹಸಿನ್ ಖಾನ್ ಕೂಡ ವಿಕೆಟ್ ಗಳು ಬೀಳ್ಬೋದು. ಇನ್ನ RR ಕಡೆ ಬಂದ್ವಿ ಅಂದ್ರೆ ಯಶಸ್ವಿ ಜೈಸ್ವಾಲ್ ಬ್ಯಾಟಿಂದ ಇವತ್ತು ಒಂದು ಒಳ್ಳೆ ನಾಕನ್ನ ಕೂಡ ನೋಡಕ್ಕೆ ಸಿಗುತ್ತೆ. ಅದಾದ್ಮೇಲೆ ಇದ್ರ ಜೊತೆಗೆ ಸೂರ್ಯವಂಶಿ ಸ್ವಲ್ಪ ಸಾಥ್ ಕೊಟ್ಟರು ಕೂಡ ಸಾಕು. ಇನ್ನು ಆಲ್ರೆಡಿ ಫಾರ್ಮ್ ಅಲ್ಲಿ ಕೂಡ ಇದಾರೆ. ಬಟ್ ಯಶಸ್ವಿ ಜೈಸ್ವಾಲ್ ಮೇಲೆ ಜಾಸ್ತಿ ಹೋಪ್ ಕೂಡ ಬರ್ತಿದೆ ಆಡ್ತಾರೆ ಅಂತ. ಅದಾದ್ಮೇಲೆ ರಿಯಾನ್ ಪರಾಗ್ ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ ಆಡ್ತಾರೆ. ಅದಾದ್ಮೇಲೆ ಶಿಮ್ರಾನ್ ಹೆಟ್ಮಾರ್ಗೆ ಇವತ್ತು ಚಾನ್ಸ್ ಸಿಕ್ತು ಅಂದ್ರೆ ಅವರ ಬ್ಯಾಟಿಂಗ್ ಕೂಡ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಎಕ್ಸ್ಪೆಕ್ಟ್
ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಗೆ ಹೋದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಜಡೇಜಾ, ಬಿಷ್ಣೋಯ್ ಮತ್ತೆ ಸ್ಪಿನ್ನರ್ಸ್ ಅಂತ ಯಾರಿದ್ದಾರೆ ಅವರಿಗೆ ಜಾಸ್ತಿ ವಿಕೆಟ್ಸ್ ಗಳು ಕೂಡ ಬೀಳುತ್ತೆ. ಇನ್ ಕೇಸ್ ಪಿಚ್ ಪೇಸರ್ಸ್ ಗೆ ಹೆಲ್ಪ್ ಮಾಡ್ತಾವ ಅಂದ್ರೆ, ಬಟ್ ಹೇಳಂಗಿಲ್ಲ, ಪೇಸರ್ಸ್ ಗೆ ಇಲ್ಲಿ ವಿಕೆಟ್ ಗಳು ಕೂಡ ಬೀಳುತ್ತೆ. ಜೋಫ್ರಾ ಆರ್ಕರ್ ಎಂತ ಟಾಪ್ ಕ್ಲಾಸ್ ಬೌಲರ್, ನೀವೇ ನೋಡಿದ್ರ, ಅವರಿಗೆ ವಿಕೆಟ್ ಗಳು ಕೂಡ ಬೀಳ್ಬಹುದು. ಇನ್ನ ಮ್ಯಾಚ್ ಪ್ರೆಡಿಕ್ಷನ್ ಕಡೆ ಹೋದ್ರೆ ಇವತ್ತಿನ ಮ್ಯಾಚ್ ನಂಗೆ LSG ವಿನ್ ಆಗುತ್ತೆ ಅಂತ ಕೂಡ ಅನಿಸ್ತದೆ. ಏನಕ್ಕೆ ಅಂದ್ರೆ ಈಗ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನು ಕೂಡ ಲಾಸ್ ಆಗಿರೋದ್ರಿಂದ ಮತ್ತೆ ಹೋಮ್ ಗ್ರೌಂಡ್ ಕೂಡ ಆಗಿದೆ, ಒಂದ್ ಕಡೆ ಸಪೋರ್ಟ್ ಕೂಡ ಇರುತ್ತೆ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಪೂರನ್ ಮತ್ತೆ ಪಂತ್, ಆಡನ್ ಮಕ್ರಮ್ ನ ಸ್ಟಾರ್ಟ್ಸ್ ಕೂಡ ಚೆನ್ನಾಗಿದೆ. ಹಾಗಾಗಿ ಈ ಪಿಚ್ ಅಲ್ಲಿ LSG ವಿನ್ ಆಗುತ್ತೆ ಅಂತ ಕೂಡ ಅನಿಸ್ತದೆ. ಅದಾದ್ಮೇಲೆ ಇನ್ ಕೇಸ್ ಟಾಸ್ ಅನ್ನ ವಿನ್ ಆಗಿ LSG ಅವರು ಬೌಲಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಇವತ್ತು ಚೇಸಿಂಗ್ ಟೀಮ್ ವಿನ್ ಆಗೋ ಚಾನ್ಸ್ ಅಂದ್ರೆ LSG ವಿನ್ ಆಗೋ ಚಾನ್ಸಸ್ ಹೈ ಇರುತ್ತೆ. ಸ್ವಲ್ಪ ಬ್ಯಾಟಿಂಗ್ ಸೆಲೆಕ್ಟ್ ಮಾಡ್ಕೊಂತು ಅಂದ್ರೆ ಸ್ವಲ್ಪ ಇಲ್ಲಿ ಕಷ್ಟ ಕೂಡ ಆಗ್ಬಹುದು. ನೋಡೋಣ, ಇಲ್ಲಿ ಚೇಸಿಂಗ್ ಟೀಮ್ ಜಾಸ್ತಿ ಅಡ್ವಾಂಟೇಜ್ ಅನ್ನ ಕೂಡ ತಗೊಳುತ್ತೆ ಈ ಪಿಚ್ ಅಲ್ಲಿ. ಟಾಸ್ ಅನ್ನ ವಿನ್ ಆಯ್ತು LSG ಅಂದ್ರೆ ಇವತ್ತಿನ ಮ್ಯಾಚ್ ಅನ್ನ ಈಸಿಗೆ LSG ವಿನ್ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.